ನಮ್ಮಪ್ಪ ತನ್ನ ಸ್ವಾರ್ಥಕ್ಕಾಗಿ ಪಂದೆ ಇಟ್ಟ ನನಗೆ ಇಂಥ ಹಾಳಾದ ಮನೆ ಮದುವೆ ಮಾಡಿಕೊಟ್ಟ. ಇಲ್ಲಿ ನೋಡ್ರೆ ನನ್ನ ಗಂಡನು ನನಗೆ ಸಿಡಿ ಸಿಡಿ ಮಾಡ್ತಾನ, ಮನೆ ಮಂದಿ ಎಲ್ಲರೂ ಸಿಡಿ ಸಿಡಿ ಮಾಡ್ತಾರೆ ನನಗೆ. ನನಗಂತೂ ಈ ಹಾಳಾದ ಮನ್ಯಾಗ ಇರೋಕ್ಕಾಗೋದಿಲ್ಲ. ಏನು ಮಾಡ್ಬೇಕು ಇದಕ್ಕೆ? ರಾಣಿ ಏನು ಮಾಡತ್ತೀವಿ? ಏಳು ಮೇಲೆ ನಾಷ್ಟ ಮಾಡ್ಬಾ. ನಾವಲ್ಲೇ, ನೀವು ಮಾಡಿ ಹೋಗ್ರಿ. ಮಾಡು ತೆಪ್ಪಲ್ಲ ನೀ ಮಾಡಿ ಇನ್ನೊಬ್ರ ಮ್ಯಾಗ ಸಿಟ್ಟಾದ್ರೆ ಏನು ಉಪಯೋಗ ಇಲ್ಲ. ಏಳು ನಾಷ್ಟ ಮಾಡಿ ಹೇಳ. ನಾ ಏನು ತಪ್ಪು ಮಾಡೀನಿ? ನೀವು ಮದುವೆ ಮಾಡ್ಕೊಂಡಿದ್ದು ಒಂದೇ ತಪ್ಪ ನಾನು. ಹಾಂ, ಮದುವೆ ಮಾಡ್ಕೊಂಡಿತ್ತಪ್ಪ. ನಿನಗೇನು ಒಪ್ಪಿಗೆ ಇಲ್ದ ಮಾಡ್ಕೊಂಡೀವಿ. ನಿನಗೆ ಒಪ್ಪಿಗೆ ಇದ್ದಾಗ ಮಾಡ್ಯಾನಲ್ಲ ನಿಮ್ಮಪ್ಪ ಮದ್ವಿನಿಂದ. ಹಾಂ, ಒಪ್ಪಿಗೆ ಇತ್ತು. ನಿಮ್ಮ ಮನ್ಯಾಗ ಹಿಂಗೆಲ್ಲ ಆಕೈತೆ ಅನ್ನೋದು ನನಗೇನು ಗೊತ್ತಿತ್ತು? ನೀವೆಲ್ಲರೂ ಸೇರಿ ಹಿಂಗು ನನಗೆ ಹುರಿದು ಮುಕ್ತೀರ ಅನ್ನೋದು ನನಗೇನು ಗೊತ್ತಿತ್ತು? ಅದಕ್ಕೆ ನನ್ನ ಗಂಡ ಚಲೋ ಇದ್ದಾನ ಅಂತೇಳಿ ಮದುವೆ ಮಾಡ್ಕೊಂಡೆ. ಈಗ ನೀನು ಹಿಂಗೆ ಮಾಡಕತ್ತಿ ಅಂದ್ರೆ ಏನು ಮಾಡ್ಬೇಕು? ನಾವೆಲ್ಲ ಚಲೋನ ಅದೇವಿ. ನೀ ನೋಡೋ ದೃಷ್ಟಿ ಸರಿ ಇಲ್ಲ. ನೀ ಮೊದ್ಲು ನಮ್ಮ ಮನೆ ಒಳಗೆ ನೀನು ಒಬ್ಬಾಕಿಯಾಗೆ ಇರ. ಅವಾಗ ನಿನ್ನ ದೃಷ್ಟಿಯೊಳಗೂ ನಾವೆಲ್ಲರೂ ಚಲೋ ಕಾಣ್ತೇವಿ. ನೋಡ್ರಿ, ನಾನು ಹಿಂಗೆ ಭಾಳ ಹೇಳೋದ್ರಾಗ ಅರ್ತಿರಲ್ಲ. ನಮ್ಮ ಮನೆ ಒಳಗೆ ನಮ್ಮ ಅತ್ತಿಗೆ ಮ್ಯಾಂಗೆ ಹೊಂದ್ಕೊಂಡು ಹೊಂಟಾಳ. ಇದು ನನ್ನ ಮನೆ ಅಂತೇಳಿ ಹಂಗೆ ನೀನು ಇದು ನನ್ನ ಮನೆ ಅಂತೇಳಿ ಹೊಂದ್ಕೊಂಡು ಹೋದ್ರೆ ಭಾಳ ಚಲೋ ಆಕೈತಿ. ನಿನ್ನ ಬಾಳೆನ ಬಂಗಾರ ಆಕೈತಿ ನೋಡ್ರಿ ರಾಣಿ. ಹಾಂ, ಮಾತೆತ್ತೀರ ನಮ್ಮ ಅತ್ತಿಗೆಮ್ಮ ಅಂತೀರಿ. ಅತ್ತಿ ಮಾವನು ನಂದು ಹಿರೇ ಸಸಿ, ನನ್ನ ಹಿರೇ ಸಸಿನ ಅಂತಾರೆ. ನಾವೆಲ್ಲ ಎಲ್ಲಿ ಕಣ್ಣಿಗೆ ಕಾಣ್ಬೇಕು ನಿಮಗೆ? ಅಲ್ಲ ರಾಣಿ, ಹಿರೇ ಸಸಿ ಅಂತಾರಂತಿ. ಆ ಹಿರೇ ಸಸಿ ನಡ್ಕೊಂಡಂಗೆ ನೀನು ನಡ್ಕೋ. ಅವಾಗ ಸಣ್ಣ ಸಸಿ ಅಂತಾರ. ನಂಗೆ ಆಗೋದಿಲ್ರಿ. ನಿಮ್ಮ ಮನ್ಯಾನ ಮಂದಿ ಕೆಲಸ ಮಾಡಕ್ಕೆ ನಂಗೆ ಆಗೋದಿಲ್ಲ. ನಾವು ನಮ್ಮ ಅಪ್ಪನ ಮನ್ಯಾಗ ಬೇಕಾದಂಗೆ ಆಸ್ತಿ ಐತಿ, ಅಲ್ಲೇ ಹೋಗಿರೋ ನೋಡ್ರಿ ನಾವಿಬ್ರು. ನೋಡ್ರಿ ರಾಣಿ, ಅದಂತೂ ಸಾಧ್ಯ ಇಲ್ಲ ಈ ಜಲಮದಾಗ. ನಮ್ಮ ಅಪ್ಪನ ಬಿಟ್ಟು ನಾ ಯಾರ ಮನೆಗೂ ಬರೋದಿಲ್ಲ, ಯಾರ ಆಸ್ತಿ ನಂಬಿ ನಾ ಜೀವನ ಮಾಡೋದಿಲ್ಲ. ಇರೋದಾದ್ರೆ ನನ್ನ ಜೊತೆ ಬಾಳೆ ಮಾಡ್ಬೇಕನ್ನೋದಾದ್ರೆ ಈ ಮನ್ಯಾಗ ಇರ್ಬೇಕು ನೀ ಅಷ್ಟ. ಮತ್ತೆ ನಾಷ್ಟ ಮಾಡಂತ ಕರ್ಯಾಕ್ ಬಂದಿರಿ. ಹೋಗ್ರಿ, ನಾ ಸತ್ರ ಸಾವಲ್ನಿ ಇದ್ರಿ ಇರ್ವಲ್ನ್ಯಾಗ. ನಾನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ಹೋಗ್ರಿ ನೀವು. ನೋಡ, ಹೇಳುವಷ್ಟು ಹೇಳೇನಿ. ಇದ್ರ ಮ್ಯಾಗ ನೀನು ವಿಚಾರ. ನಾನು ಕೆಲ್ಸಕ್ಕೆ ಹೋಗ್ಬೇಕು. ನಿಮ್ಮ ಅಪ್ಪನ ತೋಟದಂದ ಬಾಳಿಕಾಯಿ ಹಣ್ಣಾಗಿ ಹಾಕಿ ಬಂದಾವು. ಇವತ್ತು ಆಳ್ಗಳ್ಗೆ ಹೇಳಿ ಹರೀಶ ಅಂಗಡಿಗೆ ಹಾಕಂತ ಹೇಳ ನಿಮ್ಮಪ್ಪ. ಹೊಕ್ಕೆನ್ನ ನೀನು ಕುಡ್ಕುಂತ್ರ ನಂದು ಬಾಳೆ ಆಗಾಕಿಲ್ಲ, ನಿಮ್ಮ ಅಪ್ಪನ ಬಾಳೆಕಾಯಿನ ತೋಟನೂ ಹಾಳಾಕೈತಿ. ಹೋಗ್ರಿ ಹೋಗ್ರಿ, ನನ್ನ ಕಾಳಜಿ ಯಾರಿಗೂ ಇಲ್ಲ. ನಿಮ್ದ ನೀವು ನೋಡ್ಕೋತೀರಿ, ಹೋಗ್ರಿ. ಇನ್ನು ಕಾಳಜಿ ಯಾಕೆ ಮಾಡ್ಬೇಕ? ನೆಲ ಗುದ್ದಿ ಮೈ ನೋವು ಮಾಡ್ಕೊಳಕ್ಕೆ ಕಾಳಜಿ ಮಾಡ್ಕೊಂತ ಕುಂತ್ರ ನಾವು ಹುಚ್ಚರ. ಲಕ್ಷ್ಮಿ, ಏ ಲಕ್ಷ್ಮಿ, ಬಾವ ಇಲ್ಲೇ. ಹಾಂ ರೀ ಅತ್ತಿ, ಕರೆದ್ರಲ್ಲ ಯಾಕೆ? ಏನಿಲ್ವಾ, ನಿಮ್ಮ ತಂಗಿ ರಾಣಿ ನಾಷ್ಟ ಮಾಡ್ಯಾಳ ಏನಿಲ್ಲ? ಹೆಂಗೆ ಸಟ್ಕೊಂಡು ಹಂಗ ಮಕ್ಕೊಂಡಾಳ? ನಾನು ಕರೆದೇರಿ ಅತ್ತಿ, ನಾರಾಯಣು ಕರೆದ. ಒಲ್ಲ ನಾ ನಾಷ್ಟ ಮಾಡಕಂತ ಹಂಗ ಮಕ್ಕೊಂಡಾಳ್ರಿ. ಆದ್ರೂ ಅದು ಹುಡುಗಿ ಭಾಳ ಮಂಡ ಐತಿ ಬಿಡು. ನೋಡಿ ಲಕ್ಷ್ಮಿ, ನಾಳೆ ಊರ್ಲಿಂದ ನನ್ನ ಮಗಳು ಬರಕತ್ತಾಳ. ಸ್ವಲ್ಪ ಚಲೋ ತಂಗ ಅಡಿಗೆ ಮಾಡುವ. ಹೌದ್ರಿ ಅತ್ತಿ, ಎಷ್ಟೊತ್ತಿಗೆ ಬರತ್ತಾಳ್ರಿ? ಮಧ್ಯಾಹ್ನದಾಗ ಬರ್ತೇನೆ ಅಂದಾಳವ. ಆಯ್ತು ತಗೋರಿ ಅತ್ತಿ, ಮಾಡ್ತೇನೆ. ಅಕ್ಕಿಗೆ ಏನು ಇಷ್ಟ ರೀ ಅತ್ತಿ? ಅಕ್ಕಿಗೆ ಮಾಯಿನ ಶಿಕಣ್ಣಿ ಹೋಳಿಗೆ ಅಂದ್ರೆ ಭಾಳ ಇಷ್ಟ ಇವ. ಪಂಚ ಪ್ರಾಣ ಮಾಡಿ. ಆಯ್ತು ತಗೋರಿ ಅತ್ತಿ, ಮಾಡ್ತೇನೆ. ನೀವು ಕಾಳಜಿ ಮಾಡಬೇಡ್ರಿ. ಅವ್ವ ಕಾಲರ ಹಿಡ್ದಾವು, ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ದು. ಕುಂತ್ರ ಹೇಳಕ್ಕೆ ಬರಲ್ದು, ಎದ್ರ ಕುಂದ್ರಾಕ್ ಬರಲ್ದು. ಏನು ಮಾಡ್ಬೇಕಪ್ಪ ಶಿವನ? ವಯಸ್ಸಾದ ಕಾಲಕ್ಕೆ ಕೈ ಕಾಲು ಕಣ್ಣು ಕೈ ಕಾಲು ಗಟ್ಟಿ ಇರ್ಬೇಕು ನೋಡಿದೇವ್ರ. ಇದು ಮಾರಿ ಮ್ಯಾಮಣ್ಣಾಗ್ಲಿ ಏನು ಬಿಸಿಲೈತಿ. ಈ ಬಿಸಿಲಿಗೆ ತಡ್ಕೊಳನ ಆಗಲ್ದು. ಯಾವಾಗ ಮಳೆ ಆಕೈತೆ ಅನ್ನೋಂಗೆ ಆಗ್ಬಿಟ್ಟೈತಿ. ಉಶ್ ಪಾ ದೇವ್ರ. ಕಸ್ತೂರಿ, ರೇಣವ ಯಾಕೋ ಬೆಂಡ್ಲಾರು ಬಂದೇ ಇಲ್ಲ ಇತ್ತಾಗ. ಯಾಕೋ ಹಡಿಬಿಟ್ಟಾರು. ಬೆಳಕಾದ್ರೆ ಪತ್ರಿ ಬಸಿ ಹಂಗೆ ಪತ್ರಿ ಕೊಡಕ್ಕೆ ಬರ್ತಿದ್ರು. ಬೆಳಕಂದ ಕೊಡ್ದ ಯಾಕೋ ಬಂದೇ ಇಲ್ಲ ಇವತ್ತ. ಮತ್ತೆ ಎಲ್ಲರ ನನ್ನ ಬಿಟ್ಟು ಕೆಲ್ಸಕ್ಕೆ ಹೋಗಿಗಾರ. ಹಡ್ಬಿಟ್ಟಾರ. ಹೇಳಕ್ಕೆ ಬರೋದಿಲ್ಲ ಅಂತ ಹಡ್ಬಿಟ್ಟಾರ ಅದಾರ ಇವ್ರೆ. ಆಕಿನ ಕರ್ಕೊಂಡು ಹೋದ್ರೆ ಎಲ್ಲಿ ಸರಿ ಆತ್. ನಾವ ಇಬ್ರು ಹೋದ್ರೆ 2 ದಿನ ಹೆಚ್ಚಿಗೆ ಆಕೈತೆ, ನಮ್ಗೆ ಪಗಾರ ಬರ್ತೈತೆ ಅನ್ನೋ ಹಡ್ಬಿಟ್ಟಾರ ಅದಾರ ಅವ್ರು. ಕಮಲಕ್ಕ ಕುಂತಿಯೇನ? ಹ್ಞೂ ಬಾರ ಇವ. ಈಗರ ಯಾಕೆ ಕಸ್ತೂರಿ ರೇಣವ ಮನೆ ಕಡೆ ಬಂದೇ ಇಲ್ಲ ನಾತೀನಿ. ಪ್ರತ್ಯಕ್ಷ ಆಗ್ಬಿಟ್ಟಲ್ಲ ನೆಂದವ್ರು ಮಂದಾಗಂತ. ಹ್ಞೂ ಕಮಲಕ್ಕ, ನೀನು ನೆನ್ಸಾಕತ್ತಿದ್ದು ನನಗೆ ಕೇಳ್ತ. ಅದಕ್ಕೆ ಯಾಕೋ ನಮ್ಮ ಕಮಲಕ್ಕ ನೆನ್ಸಾತ ಅಂತ ಓಡೋಡಿ ಬಂದೆ ನೋಡು. ಹಾಂ ಬಾ ಅಡ್ಬಿಟ್ಟಿ. ನಾ ಇಲ್ಲಿ ಅನ್ಸಿದ್ದೆ, ನಿನಗೆ ತಡಾಕಲ್ದ ಕೇಳಬಿಡ್ತು ನೋಡು. ಬಾ ಕುಂದ್ರ ಬಾ. ಅಲ್ಲಿಂದ ಇಲ್ಲಿ ಮಟ ಕಮಲಕ್ಕನ ಜೊತೆ ಮಾತು ಹೇಳ್ಬೇಕು ಅಂತಂತ ಬಂದೇನೆ. ಕಮಲಕ್ಕ ಬರ್ತೇನೆ, ಕುಂದಿರ್ತೇನೆ ತಡಿ. ಮತ್ತೇನ್ಲೇ ಕಸ್ತೂರಿ, ಮನೇನ ಕೆಲಸ ಎಲ್ಲ ಮುಗಿಸ ಬಂದೇನ? ಹ್ಞೂ ಕಮಲಕ್ಕ, ಮಟ ಮನೆಯಿಂದ ಅಡ್ಗೆ ಮಾಡಿ ಒಗ್ಯಾಣ ಬಾಂಡೆ ಮಾಡಿ ಬಂದೆ ನೋಡಿತ್ತ. ಹುಡುಗನು ಸಾಲಿಗೆ ಹೋತ, ಮನ್ಯಾಗ ಒಬ್ಬಾಕಿಗೆ ಬೇಸರ ಆಕಿತ್ತ. ಅದಕ್ಕೆ ಇತ್ತಾಗ ಬಂದೆ ನೋಡಿ ಕಮಲಕ್ಕ. ಅಲ್ಲ ಕಮಲಕ್ಕ, ಆ ಸಂಘನ್ಯಾಗ ಸಾಲ ತಗೊಳ್ಳೋದು ಏನು ಮಾಡಕ್ಕಿ? ಧರ್ಮಸ್ಥಳ ಸಂಘನ್ಯಾಗ ಒಲ್ಲೆಪ್ಪ, ನನಗೆ ಸಾಲನೂ ಬೇಡ, ಏನೂ ಬೇಡ. ಸಾಲ ತಗೊಂಡ ಬಡ್ಡಿ 2 ವರ್ಷ ಕಟ್ಟುದು ಯಾವ ಹೇಳ್ಯಾನವ ನಾವಲ್ಲಿ. ಬಾ ನಿನಗೇನು ಬೇಡಾರ ಬಿಡು. ನಿನಗೆ ಸಸಿ ಮಕ್ಕಳು ಎಲ್ಲರೂ ದುಡಿಯಾರದಾರು ನಡಿತೈತಿ. ನಮ್ಮದು ನಡಿಬೇಕಲ್ಲ, ನಾವು ತಗೋಬೇಕವ. ಅಲ್ಲಲ್ಲೇ ಹಡ್ಬಿಟ್ಟು ಸಾಲ ತಗೊಂಡು ಏನು ಮಾಡಕ್ಕಿ?
ನಾನು ಕಮಲವಕ್ಕ ಸಾಲ ತಗೊಂಡ ಒಂದು ಅರ್ಧ ತೊಲಿ ಗೋರ್ಮಾಳ ಮಾಡಿಸ್ಕೋಬೇಕಂತ ಮಾಡೀನಿ ಕಮಲವಕ್ಕ. ಸಾಲ ಮಾಡಿ ತೋಡೆ ಹಾಕೋದಂದ್ರೆ ನಿನ್ನಂತಾರ ನೋಡಿ ಅಂತಾರ ನೋಡ್ಲಿ ಅದು ನಂಗಾರ. ಸಾಲ ಮಾಡಿ ಬಂಗಾರ ತಗೋಬೇಕಲ್ಲಿ ಅದ ಜಮಾ ಮಾಡಿ ಮಾಡಿ ತಗೊಳಕ್ ಬರೋದಿಲ್ಲ. ಎಷ್ಟಂತ ಜಮಾ ಮಾಡ್ತಿ ಕಮಲವಕ್ಕ? ಹಾಂ 100 200 ಜಮಾ ಮಾಡ್ರು 2-3 ವರ್ಷ ಬೇಕು. ಬಂಗಾರ ಏನ ತುಸಾ ತುಟ್ಟೈತೆ? ಕೇಳಿ ಇಲ್ಲ ಬಂಗಾರ ರೇಟ್ ಅಂದಂಗ್ಲೆ ಅರೇಣಿ ಯಾಕ ಬಂದಿಲ್ಲಲ್ಲ? ಅದಾಳ ಏನು ಎಲ್ಲಾರು ಕೆಲ್ಸಕ್ಕೆ ಹೋಗಳ? ಆಕೆ ಕಮಲವಕ್ಕ ಮುಂಜಾನೆ ಆತ ಅಂಗಡಿ ಕಡೆ ಹೋಗಿದ್ನಿ ಅವ್ರ ಮನೆ ಕಡೆ. ಅವಾಗ ಬಾಕಲ್ದಾಗ ಅರ್ಬಿಗೆ ಹಾಕತಿದ್ಲ. ಏನು ಮಾಡ್ಯಾಳನವ ನನಗೂ ಗೊತ್ತಿಲ್ಲ. ನಾನು ಹಂಗಾರ ಕಮಲವಕ್ಕರ ಮನೆ ಕಡೆ ಹೋಗ್ಯಾಳೇನ, ಹಂಗಾರ ಆಕಿನೂ ಸಾಲ ತಗೋತಾನೋ ಸಂಗನ್ಯಾಗ ಕುಂತ ಅಂತ ಕೇಳಾಕಂತ ಬಂದೇನ. ಮತ್ತು ಇಲ್ಲಿ ನೋಡಕ್ಕೆ ಬರ್ತಾಳ ಏನು ಮಾಡ್ತಾಳ ನೋಡುನ್ ತಡಿ ಇನ್ನೊಂದು ಸ್ವಲ್ಪ ಹೊತ್ತು. ಅವ್ವ ಅವ್ವ ನಂಗೆ ಏನಾರ ತಿನ್ನಕ್ಕೆ 1 ರೂಪಾಯಿ ಕೊಡ, ಸಾಲಿಗೆ ಹೊಂಟೇನಿ ನಾನು. ಅಯ್ಯ ಬಾಡ್ಯ ನಿನ್ನ ಕಾಟಕ್ಕೆ ಇಲ್ಲಿ ಬಂದು ಕುಂತ್ರು ಇಲ್ಲಿ ಬಿಡು, ಅಲ್ಲಿ ಇಲ್ಲಿ ಬಂದು ಅಲ್ಲೇ ನಿಮ್ಮ ಅಪ್ಪ ಮನೆ ಆಗಿದ್ನಲ್ಲ 1 ರೂಪಾಯಿ ಇಸ್ಕೊಂಡು ಹೋಗ್ಬಾರ್ದನ? ಅಪ್ಪ ಕೊಡ್ಲಿಲ್ಲ, ನಿಮ್ಮ ಅವ್ನ ಕಡೆ ಇಸ್ಕೊಂಡು ಹೋಗಂತ ಹೊಡಿತಪ್ಪ. ನೋಡ ಕಮಲವಕ್ಕ 1 ರೂಪಾಯಿ ಕೊಡೋಕ್ಕಾಗಿಲ್ಲ ಮುದುಗ ಮಗನ ಹೊಡೆದು ಕಳ್ಸ್ಯಾನ. ಇವ್ಕುರ್ದು ತಂದಿ ಮಗಂದು ಇದೇ ರಾಡಿ ಕೇಳೋದಾಗೈತ್ ನಾ. ನಂತೆ ಕಿಲ್ ಹೋಗಲ್ಲ, ಸಂಜೆ ಮುಂದೆ ಕೊಡ್ತೇನಂತ. ನಂಗೆ ಬೇಕು, ಬರೇ ಬರೇ ಇದನ್ನೇ ಅಂತೀರಿ ನೀನು ಅಪ್ಪ. ಹಂಗೆ ಅನ್ಬಾರ್ದು, ಹೋಗಪ್ಪ ಸಂಜೆ ಮುಂದೆ ಕೊಡ್ತಾ ಅಂತ ಹೋಗ. ಮತ್ತೆ ಸಂಜೆ ಮುಂದೆ ಕೊಡ್ಬೇಕು ನೋಡಿ ಮತ್ತೆ. ಕೊಡ್ತೇನೆ ಹೋಗು ಯಪ್ಪ, ಸಂಚಾರ ಆಗಲಿ. ನಾ ಸಾಲಿಗೆ ಹೋಗ್ತೇನೆ, ಸಂಜೆ ಮುಂದೆ ಕೊಡ್ಬೇಕು ಮತ್ತೆ. ಅಲ್ಲಲ್ಲ ಪಿಂಟ, ನನ್ನ ಸಸಿ ನಿನಗೆ ಇಂಗ್ಲಿ ಪಿಸ್ ಚಲೋ ತಂಗ ಕಲಿಸ್ತಾ ಇಲ್ಲ? ಹಾ ದೊಡ್ಡವ, ಇಂಗ್ಲಿ ಪಿಸ್ ಹಂಗ ಅನ್ನೋದು ಯಾವ್ದು ಇಲ್ಲ ಬಿಡು ನಮಗೆ ಓದೋದು. ಏ ಹೌದಾ? ಹಂಗಾರೆ ಈಗ ಇಲ್ಲಿ ಕಾಣ್ತದ, ಮುಂದೆ ಇನ್ನು ಬರ್ಬರ್ತಾ ಇರುತ್ತೆ. ನಮಗಿತ್ತು ನೋಡಪ್ಪ 5ನೇ ತಕ್ಕ ಇಂಗ್ಲಿ ಪಿಸ್ ಇತ್ತು, ನಿನಗಿನ್ನೂ ಇಲ್ಲಿ ಕಾಣ್ತೈತಿ. ಎಷ್ಟನೇ ತಾನಿ ಈಗ? ನಾನು 5ನೇ ತನ ಬೇ ದೊಡ್ಡವ. ಹೈ ಹಂಗಾರೆ ಇಂಗ್ಲಿ ಪಿಸ್ ತೆಗ್ದಾರ ಕಾಣ್ತೈತಿ. ನಮಗಿತ್ತು ನೋಡಪ್ಪ, ನಾವು ಅದಕ್ಕೆ ಈಗ ಇಂಗ್ಲಿ ಪಿಸ್ ನಮಗೆ ಭಾಳ ಸ್ವಲ್ಪ ಬರ್ತೈತಿ. ನಿಮಗೆ ತೆಗ್ದಾರ ಕಾಣ್ತೈತಿ ನೋಡು. ಬಾಡ್ಯಾಗಳು ಒಳ್ಳೆಯದಾವ, ನಿಮಗೂ ಇರ್ಬಾರ್ದ ಇಂಗ್ಲಿ ಪಿಸ್? ಯಾವ ನಾ ಬರ್ತೇನೆ. ಅದಕ್ಕೆ ಹೋಗ್ಲಾ ಬಾಡ್ಯ, ಅಲ್ಲೇ ದೊಡ್ಡವನ್ ಕಳಸ, ರೇಣೋ ದೊಡ್ಡವನ ಅವ್ವ ದೊಡ್ಡವ ಕರೆಯತ್ತಾರಂತ ಹೇಳಿ ಕಳಸ. ಹಂಗಾರೆ ನಂಗೆ ಸಂಜೆ ಮುಂದೆ 2 ರೂಪಾಯಿ ಕೊಡ್ಬೇಕು ನೋಡು. ಕೊಡ್ತೇನೆ ಹೋಗೋ ಬಾಡ್ಯ. ಏನ ಕಮಲವಕ್ಕ ಪಿಂಟ್ಯಾನ್ ಮುಂದೆ ಬಾ ಅಂತ ಹೇಳಿ ಕಳ್ಸಿದ್ದಂತಲ್ಲ, ಯಾಕಿಲ್ಲ ಬಾಲೆ, ಹಂಗ ಯಾಕೋ ಬಂದಿರ್ಕಿಲ್ಲಲ್ಲ, ಹಂಗಾರೆ ಕಳಿಸ್ಕೊಡ ಅಂತ ಹೇಳಿದ್ನಿ. ಕುಂದ್ರ ಬಾ. ಯಾಕ ರೇಣವಕ್ಕ ಮುಂಜಾನಿಂದ ಇತ್ತಾಗ ಹಾದೇ ಇಲ್ಲಲ್ಲ? ಏನು ಮಾಡ್ತಿ ಬಿಡ್ಲೆ, ಅವೊಬ್ಬ ನಿಮ್ಮ ಮಾವ ಮನ್ಯಾಗಿದ್ನಂದ್ರೆ ಮನ್ಯಾನ ಹಾರೇನ ಲಘುನ ಮುಗಿಂಗಿಲ್ಲ. ಯಾಕ ರೇಣವಕ್ಕ ನಮ್ಮ ಮಾವ ಏನು ನಿನ್ನ ಕೆಲಸನ ಮಾಡಕ್ಕೆ ಬಿಡುದಿಲ್ಲನ? ಅಂಥದ್ದೇನು ಮಾಡ್ತಾನ? ಅಡ್ಬಿಟ್ಟು ಬರೇ ನಿಂದಿದ ಅವೇನು ಮಾಡ್ತಾನು? ಅವ ನಾನು ಸ್ವಚ್ಛ ಮಾಡ್ದಂಗೆ ಹರಕೊಂತ ಹೋಗೋದು ಒಂದು ಮಾಡ್ತಾನೆ, ಅದಕ್ಕೆ ಲಘು ಕೆಲಸ ಆಗೋದಿಲ್ಲ ಅಂತ ಹೇಳಿದ್ನಿ. ನೀನು ಮಾವ ಏನು ಮಾಡ್ತಾನೋ ಅಂತ ಕೇಳಾಕತ್ತೀಯಲ್ಲ, ಹಂಗೆ ನಾ ಏನೋ ಬೇರೆನೇ ತಿಳ್ಕೊಂಡಿದ್ನಿ. ಬಿಟ್ಟು ನೀವಂತ ತಿಳ್ಕೊಂಡ್ರೆ 20 ತಿಳ್ಕೊತಿ ತಗೋ. ರೇಣವಕ್ಕ ಧರ್ಮಸ್ಥಳ ಸಂಘನಾಗ ಲೋನ್ ಕೊಡಕತ್ತಾರ ನೋಡ, ನಾವೆಲ್ಲರೂ ತಗೊಳಕತ್ತೀವಿ, ನೀ ತಗೋತೇನಿಲ್ಲ? ಇಲ್ಲೇ ತಗೋಬೇಕ, ನನಗೂ ಹರ್ಕತ್ತೈತಿ ತಗೋಬೇಕ. ನಿನಗೇನ್ಲೇ ಹರ್ಕತ್ತ ಅಂತದ ರೊಕ್ಕದ? ಇಲ್ಲಿ ಬಿಡ ಕಮಲವಕ್ಕ, ಅದಟ ಮುಂದಿನ ಬಾಕ್ಲ ಹಕ್ಕಳು ಕೀಳಾಕತ್ತೈತಿ, ಅಲ್ಲಟ್ ಗಿಲಾಯಿ ಮಾಡಿಸ್ಬೇಕು. ಒಟ್ಟ ಮಳೆ ಬರ್ಕೊಡ್ದ ತಾಟ ಸರಿ ಮಾಡ್ಕೋಬೇಕವ, ಅದಕ್ಕೆ ತಕ್ಕೋತೇನೆ ಸಾಲ, ತಕ್ಕೊಂಡ ಮಾಡಿಸ್ತೇನೆ. ಇವೇನವ ನನ್ನ ಗಂಡನ ನಂಬಿರ ಏನೂ ಆಗೋದಿಲ್ಲ, ದುಡ್ದ ಹರಿದ್ರಾತ, ಸಾಲ ಮಾಡಾದ್ರೂ ಮಾಡಿಸ್ಕೋತೀನಿ. ಮನೆ ಮೊದ್ಲು ಗಟ್ಟಿ ಇರ್ಬೇಕಲ್ಲ. ಹೌದು ಬಿಡ್ಲೆ, ಅದಂತೂ ಕರೆ. ನಾಳೆ ಮನೆ ಮಳೆಗಾಲದಾಗ ಸೋರಾಕತ್ತು ಅಂದ್ರೆ ಕುಂದ್ರುದು ಹೇಳುದು ವಜ್ಜೈತಿ. ಅಷ್ಟು ಮಾಡಿ ಹಂಗಾರ. ಏನು ಶೆಕಿ ಐತ್ಲೆ, ಒಂದು ಶರ್ಬತ್ತರ ಮಾಡಿಸ್ತೇನೆ ತಡಿ ನನ್ನ ಸಸಿ ಕಡೆಯಿಂದ. ರಾಣಿ ರಾಣಿ, ಏನ್ರಿ ಅತ್ತೀರ ಕರೆದ್ರಲ್ಲ? ಅಲ್ಲಿ ಯಾವ ನಾವು ಒಳಗೆ ಹೋದ್ರೆ ನೀವು ಹಿತ್ತಲಾಗಿಂದ ಬಂದಲ್ಲ. ಒಳಗ ಶೆಕೆ ಹಾಕತ್ತಿತ್ರಿ ಅತ್ತಿ, ಅದಕ್ಕೆ ಹಿತ್ತಲ್ದಾಗ ಗಿಡದ ಬುಡಕ್ ಕೂತಿದ್ದೆ ರೀ. ಹೌದಾ ಯವ್ವ, ಒಂದಿಟ್ಟು ಚಲೋ ತಂಗ ಒಂದು ನಿಂಬೆಹಣ್ಣು ಹಿಂಡಿ ಶರ್ಬತ್ ಮಾಡ್ಕೊಂಡು ಬಾವ ಯವ್ವ ಒಂಚೂರ. ಶರ್ಬತ್ ರೀ ಅತ್ತೀರ, ಲಿಂಬೆಹಣ್ಣು ಇಲ್ರಿ ಕಾಲಿಗೆ. ಯವ್ವ ನೀ ನೋಡಿಲ್ ಕಾಣ್ತೈತಿ, ನಾ ಮುಂಜಾನಾರ ತಂದಿತ್ತೇನೆ ಒಂದು 5 ಲಿಂಬೆಹಣ್ಣು. ಹೌದ್ರಿ, ಹಂಗಾರ ಮಾಡ್ತೀನಿ. ಏನೇನು ಹಾಕ್ಬೇಕ್ರಿ ಅತ್ತಿ ಅದಕ್ಕೆ? ದನ ಕರ್ಮ, ಶರ್ಬತ್ ಮಾಡಕ್ಕೂ ಬರೋದಿಲ್ಲ ನೇವ ನಿನಗ? ಮಾಡಕ್ಕ ಬರೋದಿಲ್ರಿ, ಹೇಳ್ರಿ ಮಾಡ್ತೇನೆ ಹೆಂಗ್ ಮಾಡ್ಬೇಕಂತ. ಬ್ಯಾಡ ತಗೋವ, ನಾನ ಮಾಡ್ತೇನೆ, ಹೋಗ್ ಕುಂದ್ರೋಗಿ ಗಿಡದ ಬಿಡುಕ್. ಕಮಲವಕ್ಕ ನೀನು ಸಣ್ಣ ಸಸಿಗೆ ಶರ್ಬತ್ತು ಮಾಡಕ್ಕೆ ಬರೋದಿಲ್ಲ ಅಂತಲ್ಲ? ಹ್ಞೂ ನಲೆ, ನಾನು ಇವತ್ತ ಕೇಳಿದ್ದೆ ಶರ್ಬತ್ತು ಮಾಡಕ್ಕೆ ಕಲ್ಕೋಬೇಕು ಅನ್ನೋದು, ನನಗೂ ಗೊತ್ತಿರಕ್ಕಿಲ್ಲ ನೋಡ್ಲೆ. ಇವತ್ತಾಕಿ ಬಾಯಿಲೆ ಕೇಳಿದ್ದೆ, ಅದನ್ನು ಕಲಿಬೇಕ ಅಂತ. ಅಲ್ಲ ಕಮಲವಕ್ಕ, ಮತ್ತು ಏನಾರು ಕೆಲಸ ಮಾಡ್ತೈತೆ ಇಲ್ಲ ಹುಡುಗಿ? ಏನೂ ಇಲ್ಲ ನೋಡ್ರಿ ನಾವ,
ಹಿಂಗ ಏನಾರ ಮಾಡೋದು ನಂಗೆ ಬರಂಗಿಲ್ಲ ಅಂದ್ಬಿಡ್ತಾಳ. ಏನು ಮಾಡೋದು ನಾವು ಆಕಿ ಕೂಡ ಎಲ್ಲಿ ತಿಳಿ ಕಟ್ಕೊಂಡ್ ನಾವು ಮುಂದೆ ಬಿದ್ದು ಮಾಡೋದಾಗ್ಬಿಟ್ಟೈತಿ. ನೀನು ಶರ್ಬತ್ ಮಾಡ ಹಿಂಗೆ ಮಾಡಂತ ಹೇಳ್ಬೇಕಾಗಿತ್ತು ಕಮಲಕ್ಕ, ಮಾಡ್ಕೊಂಡು ಬರ್ತಿದ್ಲು. ಹೋಗಲೇ ಹಡ್ಬಿಟ್ಟು ಸಕ್ಕರೆ ಹಾಕು ಬದ್ಲಿ ಉಪ್ಪು ಖಾರ ಹಾಕಿ ಮಾಡ್ಕೊಂಡು ಬಂದ್ರೆ ಏನು ಮಾಡ್ತಿ? ಕುಡ್ದ ಮೊದ್ಲ ಸಂಕಟ ಆಗತೈತಿ ಬಿಸಿಲಿನ ಹೊಡ್ತಕ್ಕ. ಮತ್ತು ಖಾರ ಉಪ್ಪು ಹಾಕಿ ಮತ್ತೆ ತಿನ್ನಟ ಕುಡ್ದಾಡೇವಿ ಮೂರು ಮಂದಿ. ಎದಕ್ಕೆ ಬೇಕಾ ನಾವು ಮಾಡ್ಕೊಂಡು ಕುಡಿದ್ರಾತ್. ಹೌದಯ್ಯವ್ವ, ಅದು ಕರೆ ಬಿಡು. ಅಲ್ಲಲೇ ಕಸ್ತೂರಿ ರೇಣವ ಖಾಲಿ ಅದಿರನ್ಲಿ? ಹ್ಞೂ ಕಮಲಕ್ಕ, ಎಲ್ಲ ಕೆಲಸ ಮುಗಿಸ್ಕೊಂಡ ಬಂದು ಕುಂತೇನೆ. ನಂದು ಎಲ್ಲ ಕೆಲಸ ಮಾಡ್ಕೊಂಡು ಬಂದೇನು ಕಮಲಕ್ಕ. ಮತ್ತೆ ಯಾಕ ಕೇಳಾಕತ್ತಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿರಂತ? ಏನಾರು ಕೆಲಸ ಐತೆನಾ? ಇಲ್ಲಲೇ ಅದ ಶರ್ಬತ್ ಮಾಡ್ತೇನೆ. ಶರ್ಬತ್ ಕುಡಿದು ಒಂದು ಚಿಟಿ ಶೇಂಗಾದ ಒಡದರ ಒಡಿನೇನ ಮೂರು ಮಂದಿ ಕೂಡಿ ಬಕಲ್ದ ಕುಂತ್ಕೊಂಡ ಮಾತಾಡ್ಕೊಂತ ಖಾಲಿ ಕುಂತ್ಕೊಂಡು ಮಾತಾಡೋ ಬದ್ಲಿ ಒಂದಿಟ್ಟು ಕೈ ಆಡ್ಕೊಂತ ಬಾಯಿ ಮಾತಾಡ್ತೈತಿ, ಕೈ ಕೆಲಸ ಮಾಡ್ತೈತಿ. ಒಡಿನ ಹಂಗಾರ ಮೂರು ಮಂದಿ ಕೂಡಿ ಅಲ್ಲೇನ ಮತ್ತೆ ಒಂದು ಗ್ಲಾಸ್ ಶರ್ಬತ್ ಕೊಟ್ಟ ಒಂದು ಚಿಟ್ಟಿ ಶೇಂಗಾ ಹೊಡಿಸ್ಕೊಳಕ್ಕೀಕಿ ಅಲ್ವನ. ಈಕಿ ಶರ್ಬತ್ತು ಬೇಡ, ಈಕಿ ಶೇಂಗಾ ಹೊಡಿದು ಬೇಡ. ಅಯ್ಯ ಕಮಲಕ್ಕ, ನನಗೀಗ ನೆನಪಾತು, ನಮ್ಮ ಪಿಂಟ್ಯಾನ ಅರಿವಿ ಸಾಲಿವು ಒಗದ ಹಾಕಿಲ್ಲ. ಒಂದೆರಡು ಒಗದು ಹಾಕಿ ಬರ್ತೇನೆ. ಅಷ್ಟೊತ್ತನ ಹೊಡಿತೀರಿ ನೀನು ರೇಣವಕ್ಕ. ನಾವು ಹೋದಾಕೆ ಒಗದು ಹಾಕಿ ಬರ್ತೇನೆ. ಅಲ್ಲಲೇ ಕಸ್ತಿ ಈ ಕರಿ ಕರಿ ಪುರ್ಸತ್ತ ಹೋಗೇ ಬಿಡ್ತು ನೋಡು. ನಾನು ನೀನು ಒಡಿ ನಾರಾಯಣವ ಹಂಗಾರಕ್ಕೆ ಬರು ಮಟ. ರೇಣಿ ಪಕ್ಕ ಬೆರಿಕಿ ಪಾರಾದ್ಲಿಗೆ ಕೈಯಂದ. ಈಗ ನಾ ಏನು ಮಾಡಬೇಕು? ಐಡಿಯರ ಹುಡುಕ್ಬೇಕು ನಾನು. ಈಗ ಒಂದು ಏನಾರ ಈಕೆ ಕೈಯಾಗಿನ ತಪ್ಪಿಸ್ಕೊಳಕ್ಕೆ ಏನು ಮಾಡಲಿ? ಕಮಲವಕ್ಕ, ನನ್ನ ಗಂಡಗ 4 ಕೊಡ ನೀರು ತುಂಬಿಡ ಅಂತ ಹೇಳಿದ್ದೆ. ಅವ ತುಂಬ್ಯಾನೇ ಇಲ್ಲೋ ಯಾರಿಗೆ ಗೊತ್ತಾ? ಅವೇನ ನೇಮ್ದಾವಲ್ಲ, ಖಾಲಿ ಇಟ್ಟು ಹೋದ್ನಂದ್ರೆ ಮತ್ತೆ 2 ದಿವ್ಸಕ್ಕೊಮ್ಮೆ ನಳ ಬರ್ತಾವು, ನೀರು ಇಲ್ದಂಗೆ ಆಕೈತಿ. ಹೋಗಿ ನೋಡಿ ತುಂಬಿದ್ರ ಬರ್ತೇನೆ, ತುಂಬಲಿಲ್ಲ ಅಂದ್ರೆ ತುಂಬಿಟ್ಟ ಲಗುನ ಬರ್ತೇನೆ ಒಡಿನಂತ. ಕಮಲವಕ್ಕ, ನೀ ಏನು ತಪ್ಪು ತಿಳ್ಕೊಬೇಡ್ವಾ. ಮತ್ತೆ ಬಿಟ್ಟಾರು ಶೇಂಗಾ ಹೊಡಿದ್ ಹತ್ತಂತ ಇಬ್ರು ಒಂದೊಂದು ಯಾವ ಹೇಳಿ ಹೆಂಗೆ ತಪ್ಪಿಸ್ಕೊಂಡು ಹೋದ್ರು ನೋಡು. ಇಷ್ಟ ಅದೇ ಶರ್ಬತ್ ಮಾಡ್ಕೊಡ್ತೇನೆ, ಕುಡಿದು ಮಾತಾಡೋನ್ ಬಾ ಸುಮ್ಮನೆ ಕುಂದ್ರಿ ಅಂದ್ರೆ ಕುಂದಿರ್ತಿದ್ರು. ನಾನು ಶೇಂಗಾ ಹೊಡಿ ನನ್ನೆಲ್ಲ ಅದಕ್ಕೆ ಓಡ್ ಹೋದ್ರು ನೋಡಿ. ಹಡ್ಬಿಟ್ಟಾರ ಹೋಗ್ರಿ ಹಡ್ಬಿಟ್ಟಾರ. ಇವತ್ತು ಹೋದ್ರೆ ಏನಾತ? ನಾಳೆ ಬರ್ತಿರಲ್ಲ ಅವಾಗ ಬೇರೆನ ಐಡಿಯಾ ಮಾಡಿ ನಿಮ್ಮ ಕಡೆಯಿಂದ ಶೇಂಗಾ ಹೊಡಿಸ್ಕೊಂಡು ಕೈ ಬಿಡ್ತೇನೆ. ಶರಣ್ರಿ, ಎಲ್ಲರೂ ಹೆಂಗದೀರಿ? ಆರಾಮದೀರಿ? ನಾವಂತೂ ಆರಾಮದೇವಿ. ನನ್ನ ವಿಡಿಯೋಗಳನ್ನ ನೋಡ್ತೀರಿ ಆದ್ರೆ ಲೈಕ್ ಕೊಡೋಂಗಿಲ್ಲ. ಲೈಕ್ ಕೊಡ್ರಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಶೇರ್ ಮಾಡ್ರಿ, ಪ್ಲೀಸ್ ಸಪೋರ್ಟ್ ಮಾಡ್ರಿ.